ಹೆಲೋ ಸ್ಟೂಡೆಂಟ್ಸ್, ನಿನ್ನೆ NTA ವೆಬ್ಸೈಟ್ ಅಲ್ಲಿ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನೋಟಿಫಿಕೇಶನ್ ಬಂದಿದೆ. ಏನು ಅಂತ ಅಂದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳೋದ್ರ ಬಗ್ಗೆ. ಅದ್ರ ಜೊತೆಗೆ ಇನ್ನೊಂದು ಹೊಸ ಅಪ್ಡೇಟ್ ಏನು ಅಂತಂದ್ರೆ ಅಪರ್ ID ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳಿದ್ರು. ಇದು ಕಂಪಲ್ಸರಿ ಅಂತ ಹೇಳಿಲ್ಲ, ಬಟ್ ಯಾವುದೇ ಕಾರಣಕ್ಕೂ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳಿ ಅಪರ್ ID ನೀವು ಕ್ರಿಯೇಟ್ ಮಾಡಿ ಇಟ್ಕೊಂಡ್ರೆ ಒಳ್ಳೇದಾಗುತ್ತೆ. ಇನ್ನು ಈ ಐಡಿನ ಯಾರ್ಯಾರು ಈಗ ಕ್ರಿಯೇಟ್ ಮಾಡ್ಕೋಬೇಕು ಅಂತಂದ್ರೆ ನೀಟ್ 2025 ಆಸ್ಪಿರೆಂಟ್ಸ್ ಯಾರ್ಯಾರಿದ್ದೀರಾ ಅವರೆಲ್ಲರೂ ಈ ಐಡಿನ ಇವಾಗ ನೀವು ಕ್ರಿಯೇಟ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿ. ಎಕ್ಸಾಮ್ ರಿಜಿಸ್ಟ್ರೇಷನ್ ಏನು ನೀಟ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತಲ್ಲ ಇನ್ನೊಂದು 2 ವೀಕ್ಸ್ ಆದ್ಮೇಲೆ, ಅವಾಗ ಈ ಐಡಿ ಅಂದ್ರೆ ನಂಬರ್ ಯಾವ ರೀತಿ ಆಧಾರ್ ನಂಬರ್ ಇರುತ್ತಲ್ಲ ಆ ತರ ಅಪಾರ್ ಐಡಿ ನಂಬರ್ ಏನ್ ಜನರೇಟ್ ಆಗಿರುತ್ತಲ್ಲ ಅದನ್ನ ಹಾಕಿದ್ರೆ ನಿಮ್ಮ ಎಲ್ಲ ಅಕಾಡೆಮಿಕ್ ಡೀಟೇಲ್ಸ್ ಅದರಲ್ಲಿ ಬರ್ತಾ ಹೋಗುತ್ತೆ. ಸೊ ಹಂಗಾಗಿ ಇದನ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿದೆ. ಇನ್ನು ಯಾವ ಸ್ಟೂಡೆಂಟ್ಸ್ ಇದನ್ನ ಮಾಡ್ಬೇಕು ಈಗ ಅಂತಂದ್ರೆ ಬಿಲೋ 18 ಇದ್ದವರು ನೀವು ಪೇರೆಂಟ್ಸ್ ನ ಕನ್ಸೆಂಟ್ ತಗೋಬೇಕು. ಅಂತಂದ್ರೆ ನಾನು ಈ ತರ ಐಡಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಪೇರೆಂಟ್ಸ್ ನ ಸಿಗ್ನೇಚರ್ ತಗೋಬೇಕಾಗುತ್ತೆ. ಸೊ ಹಂಗಾಗಿ ಆ ಫಾರ್ಮ್ ನ ಕಾಲೇಜ್ ಅಲ್ಲಿ ನೀವು ಇಸ್ಕೊಳ್ಳಿ. ಇನ್ನು ಯಾರ್ಯಾರು ಡ್ರಾಪರ್ಸ್ ಇದ್ದೀರಾ, ನಾವು ಓದಿರೋ ಸೆಕೆಂಡ್ PUC ಕಾಲೇಜಿಗೆ ಹೋಗಕ್ ಆಗ್ತಾ ಇಲ್ಲ, ನಾವು ಬೇರೆ ಸ್ಟೇಟ್ ಅಲ್ಲಿ ಇದ್ದೀವಿ, ಆತರ ಇದ್ರೆ ನೀವೇನ್ ಮಾಡ್ತೀರಾ ಅಂತಂದ್ರೆ ನೀವೇ ಜನರೇಟ್ ಮಾಡ್ಕೋಬಹುದು. ಸೊ ಬಿಲೋ 18 ಇದ್ದವರು ನಿಮ್ಮ ಕಾಲೇಜಲ್ಲಿ ಒಂದ್ಸರಿ ಕೇಳ್ಬಿಟ್ಟು ಫಾರ್ಮ್ ಫಿಲ್ ಮಾಡಿ, ಅಥವಾ ಅವರು ನೀವು ಕ್ರಿಯೇಟ್ ಮಾಡ್ಕೋಬಹುದು ಅಂತ ಅಂದ್ರೆ ಮಾತ್ರ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಇನ್ನು ಯಾರು ಅಬೌವ್ 18 ಇದ್ದೀರಾ ಅವ್ರೇನ್ ಮಾಡಿ ಅಂತಂದ್ರೆ ನಾನು ಹೇಳೋ ಸ್ಟೆಪ್ಸ್ 1 by 1 ಏನ್ ಹೇಳ್ತೀನಲ್ಲ ಆ ರೀತಿ ನೀವು ಮನೆಯಲ್ಲೇ ಕುತ್ಕೊಂಡು ಲ್ಯಾಪ್ಟಾಪ್ ಅಥವಾ ಮೊಬೈಲ್ ನಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು. ಸರಿನಾ? ನಾನು ಇಲ್ಲಿ ಕ್ರಿಯೇಟ್ ಮಾಡಿರುವಂತಹ ನನ್ನ ಅಪಾರ್ ಕಾರ್ಡ್ ಕೂಡ ನಾನು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಂಡೆ ಅಂತ ಹೇಳಿ ಇಲ್ಲಿ ಹಾಕಿದ್ದೀನಿ. ಸೊ ಹಂಗಾಗಿ ಸ್ಟೆಪ್ ಬೈ ಸ್ಟೆಪ್ ಒಂದೊಂದನ್ನೇ ಹೇಳ್ತಾ ಬರ್ತೀನಿ, ನೋಡ್ತಾ ಬನ್ನಿ. ಮೊದಲು ಏನ್ ಮಾಡ್ತೀರಾ, ಯಾವ್ದಾದ್ರು ಬ್ರೌಸರ್ ಓಪನ್ ಮಾಡಿ. ಕ್ರೋಮ್ ಅಥವಾ ಇದ್ರಲ್ಲಿ ಬ್ರೇವ್, ನಾನಿಲ್ಲಿ ಬ್ರೇವ್ ಬ್ರೌಸರ್ ಓಪನ್ ಮಾಡಿದ್ದೆ. ಸೊ ಓಪನ್ ಮಾಡ್ಬಿಟ್ಟು ಇಲ್ಲಿ ಏನಂತ ಹಾಕಿದೀನಿ, ಸರ್ಚ್ ಬಾರ್ ಅಲ್ಲಿ ಡಿಜಿ ಲಾಕರ್ ಅಂತ ಹಾಕ್ತೆ. ಸೊ ಡಿಜಿ ಲಾಕರ್ ಅಂತ ಹಾಕಿದ್ಮೇಲೆ ಇಲ್ಲಿ ಫಸ್ಟ್ ನಿಮಗೆ ಈ ತರ ಬರುತ್ತೆ. ಓಕೆ, ಸೊ ಇದು ಅದರ ಐಕಾನ್ ಇದೆ. ಸೊ ಈ ತರ ಬರುತ್ತೆ, ಆನ್ ಇನಿಷಿಯೇಟಿವ್ ಟುವರ್ಡ್ಸ್ ಪೇಪರ್ಲೆಸ್ ಗವರ್ನೆನ್ಸ್ ಅಂತ ಬರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಓಕೆ, ಸೊ ಇದು ನಿಮಗೆ ಫಸ್ಟ್ ಬ್ರೌಸರ್ ಅಲ್ಲಿ ಸರ್ಚ್ ಬಾರ್ ಅಲ್ಲಿ ಹಾಕುವಂತ ಏನು ವರ್ಡ್ ಡಿಜಿ ಲಾಕರ್ ಅಂತ ಹಾಕ್ತೀರಾ. ಸೊ ಹಾಕಿದ ತಕ್ಷಣ ಇಲ್ಲಿ ಇದು ಓಪನ್ ಆಗುತ್ತೆ. ಯಾವುದು ಇಲ್ಲಿ ಫಸ್ಟ್ ನಿಮಗೆ ಕಾಣಿಸುತ್ತಲ್ಲ ಡಿಜಿ ಲಾಕರ್ ಅಂತ, ಇದು ನಿಮಗೆ ಕಾಣಿಸುತ್ತೆ. ಅದನ್ನ ನೀವು ಕ್ಲಿಕ್ ಮಾಡಿ ಓಪನ್ ಮಾಡ್ತೀರಾ. ಓಪನ್ ಮಾಡಿದ್ಮೇಲೆ ಈ ರೀತಿ ಇಂಟರ್ಫೇಸ್ ಕಾಣಿಸುತ್ತೆ. ಓಕೆ, ಇದು ಹೋಮ್ ಪೇಜ್ ಅಲ್ಲಿ. ಸೊ ಇದು ಈ ರೀತಿ ಕಾಣಿಸುತ್ತೆ. ಸೈನ್ ಇನ್ ಮತ್ತೆ ಸೈನ್ ಅಪ್ ಅಂತ ಕೇಳಿಸುತ್ತೆ. ನೀವು ಆಲ್ರೆಡಿ ಕ್ರಿಯೇಟ್ ಮಾಡಿದ್ರೆ ಡಿಜಿ ಲಾಕರ್ ಅಲ್ಲಿ ನಿಮ್ಮ ಅಕೌಂಟ್ ಇದೆ ಅಂತ ಅಂದ್ರೆ ನೀವು ಸೈನ್ ಇನ್ ಆಗ್ತೀರಾ, ಅಥವಾ ಹೊಸದಾಗಿ ಮಾಡ್ತಾ ಇದ್ದೀರಾ. ಸೊ ನಾನು ಕೂಡ ಹೊಸದಾಗಿ ಮಾಡಿ ನೋಡಿದೀನಿ. ಸೊ ಹೊಸದಾಗಿ ನಂತರನೇ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಸೈನ್ ಅಪ್ ಅಂತ ತಗೊಳ್ಳಿ. ಓಕೆ, ಸೊ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಏನ್ ಕಾಣಿಸುತ್ತೆ ಅಂದ್ರೆ ಈ ರೀತಿ ಕಾಣಿಸುತ್ತೆ. ಓಕೆ, ಸೊ ಕ್ರಿಯೇಟಿಂಗ್ ಅಕೌಂಟ್ ಈಸ್ ಫಾಸ್ಟ್ ಆಸ್ ಈಸಿ ಅಂತ ಬರುತ್ತೆ. ಇಲ್ಲಿ ನೇಮ್ ಹಾಕ್ತೀರಾ. ಯಾವ ನೇಮ್ ಹಾಕ್ಬೇಕು ನೀವು ಅಂತಂದ್ರೆ, ಯಾವ ಸ್ಟೂಡೆಂಟ್ಸ್ ಹಾಕ್ತೀರಾ ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರ್ಬೇಕು. ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂದ್ರೆ ಈ ಪ್ರೊಸೆಸ್ ನ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ಆಧಾರ್ ಕಾರ್ಡಿಗೆ ನಿಮ್ಮ ಫೋನ್ ನಂಬರ್ ಲಿಂಕ್ ಆಗಿರ್ಬೇಕು. ಅಂತವ್ರು ಮಾತ್ರ ಈ ಪ್ರೊಸೆಸ್ ನ ಫಾಲೋ ಮಾಡಿ. ಓಕೆ, ಸೊ ನಿಮ್ಮ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರ್ಬೇಕು. ಆಧಾರ್ ಕಾರ್ಡ್ ಅಲ್ಲಿ ಎಲ್ಲ ಅಪ್ ಟು ಡೇಟ್ ಇನ್ಫಾರ್ಮೇಶನ್ ಇರ್ಬೇಕು. ಓಕೆನಾ? ಸೊ ನೀವು ಅಪ್ಡೇಟ್ ಮಾಡ್ಕೊಂಡಿದ್ದೀರಾ ಆಧಾರ್ ಕಾರ್ಡ್ ಅಂತ ಅಂದ್ರೆ ನೀವು ಏನ್ ಮಾಡಿ, ಆಧಾರ್ ಕಾರ್ಡ್ ಅಲ್ಲಿ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಸೇಮ್ ನೇಮ್ ಇರ್ಬೇಕು. ಆ ನೇಮ್ ನ ಇಲ್ಲಿ ಹಾಕ್ಬೇಕು. ಸಪೋಸ್ ನನ್ನ ಹೆಸರು ಈಗ ರಚನಾ ಸಿ ಸಂಘ ಅಂತ ಇದೆ. ಓಕೆ, ಆಧಾರ್ ಕಾರ್ಡ್ ಅಲ್ಲಿ ಅದೇ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿನೂ ಕೂಡ ಇದೆ. ಬರೀ ರಚನಾ ಸಂಘ ಅಂತ ಇಲ್ಲ. ಅರ್ಥ ಆಯ್ತು ಅಂತಂದ್ರೆ ಸೇಮ್ ಟು ಸೇಮ್ ಇರಬೇಕು 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಆಧಾರ್ ಕಾರ್ಡ್ ಅಲ್ಲಿ. ಸೊ ಆ ನೇಮ್ ನ ನೀವು ಇಲ್ಲಿ ಎಂಟರ್ ಮಾಡ್ಬೇಕು. ಆಮೇಲೆ ಡೇಟ್ ಆಫ್ ಬರ್ತ್ ಎಂಟರ್ ಮಾಡ್ತೀರಾ, ಜೆಂಡರ್ ಎಂಟರ್ ಮಾಡ್ತೀರಾ, ಮೊಬೈಲ್ ನಂಬರ್ ಕೊಡ್ತೀರಾ. ಆಧಾರ್ ಕಾರ್ಡ್ ಅಲ್ಲಿ ಯಾವ ಮೊಬೈಲ್ ನಂಬರ್ ಇದೆ ಅದೇ ಮೊಬೈಲ್ ನಂಬರ್, ನಿಮ್ಮ ಮೊಬೈಲ್ ನಂಬರ್ ಏನ್ ನಿಮ್ಮ ಪೇರೆಂಟ್ಸ್ ಇಂದು ಅಥವಾ ನಿಮ್ಮ ಪರ್ಸನಲ್ ಮೊಬೈಲ್ ನಂಬರ್ ಇದ್ರೆ ಅದನ್ನ ಇಲ್ಲಿ ಎಂಟರ್ ಮಾಡ್ತೀರಾ. ಮೇಲ್ ಐಡಿ ಕೊಡಿ. ಮೇಲ್ ಐಡಿ ಅಂತೂ ನೀವು ಜನರೇಟ್ ಮಾಡ್ಕೊಂಡಿರ್ತೀರಾ, ಕೊಡ್ತೀರಾ. ಆಮೇಲೆ ನೀವೇ ಇಲ್ಲಿ ಒಂದು ಹೊಸದಾಗಿ ಯಾವ್ದಾದ್ರು ಒಂದು 6 ನಂಬರ್ಸ್ ನ ಇಡ್ತೀರಾ. ಓಕೆ, 6 ನಂಬರ್ಸ್ ನ ಎಂಟರ್ ಮಾಡ್ತೀರಾ. ಇದನ್ನ ನೀವು ಒಂದ್ ಕಡೆ ಬರ್ದು ಇಟ್ಕೊಳ್ಳಿ, ಅಥವಾ ಎಂಟರ್ ಮಾಡಿದ ತಕ್ಷಣ ಫೋಟೋ ತಕ್ಕೊಂಬಿಡಿ. ಗೊತ್ತಾಗ್ತದೆ? ಲ್ಯಾಪ್ಟಾಪ್ ಅಲ್ಲಿ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದನ್ನ ಫೋಟೋ ತಕೊಳ್ಳಿ. ನೀವು ಮೊಬೈಲ್ ಅಲ್ಲಿ ಮಾಡ್ತಾ ಇದ್ದೀರಾ ಅಂತಂದ್ರೆ ಆ ನಂಬರಿನ ನೀವು ಎಂಟರ್ ಮಾಡ್ತಿರೋ ನಂಬರ್ ತಕ್ಷಣ ಸ್ಕ್ರೀನ್ ಶಾಟ್ ತಕೊಳ್ಳಿ. ಇಲ್ಲ ಅಂತಂದ್ರೆ ಒಂದ್ ಕಡೆ ಬರ್ದು ಇಟ್ಕೊಳ್ಳಿ. ಬರ್ದು ಇಟ್ಕೊಳ್ಳೋದು ಬೆಸ್ಟ್. ಓಕೆ, ಸೊ ಬರ್ದು ಇಟ್ಕೊಂತೀರಾ. ನೆಕ್ಸ್ಟ್ ಅದು ಬೇಕಾಗುತ್ತೆ, ಯಾಕೆ ಅಂತ ಹೇಳ್ತೀನಿ. ಸೊ ಆಮೇಲೆ ಸಬ್ಮಿಟ್ ಅಂತ ಕೊಡ್ತೀರಾ. ಸೊ ಸಬ್ಮಿಟ್ ಕೊಟ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಅಕೌಂಟ್ ಕ್ರಿಯೇಟ್ ಆಯ್ತು, ಡಿಜಿ ಲಾಕರಿನ ಅಕೌಂಟ್ ಕ್ರಿಯೇಟ್ ಆಯ್ತು. ನೀವೇನ್ ಮಾಡ್ಬೇಕು, ಇಲ್ಲಿ ಸೈನ್ ಇನ್ ಮಾಡ್ಬೇಕು. ಓಕೆ, ಸೊ ಸೈನ್ ಇನ್ ಆಗ್ಬೇಕು ಅಂತ ಅಂದ್ರೆ ಮೊಬೈಲ್ ಯೂಸರ್ ನೇಮ್ ಅಥವಾ ಆಧಾರ್ ಯಾವ್ದಾದ್ರು ನೀವು
ಜನರೇಟ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನಾನು ಆಧಾರ್ ಅಂತ ಕೊಟ್ಟಿರ್ತೀನಿ. ಸೊ ಆಧಾರ್ ಅಂತ ಕೊಟ್ಟಾಗ ನೀವ್ ಏನ್ ಮಾಡ್ತೀರಾ, ಆಧಾರ್ ನಂಬರ್ ಹಾಕ್ತೀರಾ. ಆಧಾರ್ ನಂಬರ್ ಹಾಕಿದ್ಮೇಲೆ ನೆಕ್ಸ್ಟ್ ಅಂತ ಬರುತ್ತೆ, ನೆಕ್ಸ್ಟ್ ಕ್ಲಿಕ್ ಮಾಡ್ತೀರಾ. ಓಕೆ, ಸೊ ಇಲ್ಲಿಗೆ ಸೈನ್ ಇನ್ ಕೆಲಸ ಮುಗೀತು. ನೆಕ್ಸ್ಟ್ ಆ ಆಧಾರ್ ನಂಬರ್ನ ಮೊಬೈಲ್ ಏನ್ ಲಿಂಕ್ ಆಗಿರುತ್ತಲ್ಲ ಅದಕ್ಕೆ OTP ಬರುತ್ತೆ, OTP ಎಂಟರ್ ಮಾಡ್ಬೇಕು. ಸೊ OTP ಎಂಟರ್ ಮಾಡಿದ್ಮೇಲೆ ಸಬ್ಮಿಟ್ ಅಂತ ಕೊಡ್ಬೇಕು. ಓಕೆ, ಸೊ ಸಬ್ಮಿಟ್ ಅಂತ ಕೊಟ್ಮೇಲೆ ನೆಕ್ಸ್ಟ್ ಇಲ್ಲಿ ನೀವು ಮುಂಚೆ ಒಂದು ಸೆಕ್ಯೂರಿಟಿ ಪಿನ್ ಕ್ರಿಯೇಟ್ ಮಾಡಿದ್ರಲ್ಲ ಆ ಪಿನ್ ಬರುತ್ತೆ. ಓಕೆ, ಸೊ ಅದನ್ನ ನೀವು ಇಲ್ಲಿ ಹಾಕ್ತೀರಾ. ಓಕೆ, ನೀವು ನಾನು ಬರ್ದಿಟ್ಕೊಳ್ಳಿ ಅಂತ ಹೇಳಿದ್ನಲ್ಲ ಅದನ್ನ ನೀವು ಇಲ್ಲಿ ಹಾಕ್ತೀರಾ. ಆಮೇಲೆ ಹಾಕಿದ ತಕ್ಷಣ ಏನ್ ಮಾಡ್ತೀರಾ, ಸಬ್ಮಿಟ್ ಅಂತ ಕೊಡ್ತೀರಾ. ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಟ್ಮೇಲೆ ಈ ರೀತಿ ಬರುತ್ತೆ, ಓಪನ್ ಆಗುತ್ತೆ. ಯಾವುದು ಡಿಜಿಲಾಕರಿನ ಏನು ಪೇಜ್ ಇದೆ ಅಲ್ಲ, ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಸರ್ಚ್ ಡಾಕ್ಯುಮೆಂಟ್ಸ್ ಅಂತ ಕೊಡ್ಬೇಕು. ಓಕೆ, ಇಲ್ಲಿ ಸರ್ಚ್ ಡಾಕ್ಯುಮೆಂಟ್ಸ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದಾಗ ಸರ್ಚ್ ಬಾರ್ ಕಾಣಿಸುತ್ತೆ, ಅಲ್ಲಿ ತನಕ ಸರ್ಚ್ ಬಾರ್ ಕಾಣಿಸಲ್ಲ. ಏನು ಸರ್ಚ್ ಡಾಕ್ಯುಮೆಂಟ್ಸ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ತೀರಾ, ಸರ್ಚ್ ಬಾರ್ ಕಾಣಿಸುತ್ತೆ. ಇಲ್ಲಿ ನೀವು ಏನ್ ಟೈಪ್ ಮಾಡ್ತೀರಾ, ಅಪಾರ್ ಅಂತ ಟೈಪ್ ಮಾಡಿ. ಕ್ಯಾಪ್ಸ್ ಅಲ್ಲಿ ಆದ್ರೂ ಟೈಪ್ ಮಾಡಿ, ಸ್ಮಾಲ್ ಅಲ್ಲಿ ಆದ್ರೂ ಟೈಪ್ ಮಾಡಿ, ಅಥವಾ ನಾನು ಇಲ್ಲಿ ಮಾಡಿದ್ದೀನಲ್ಲ ಈ ರೀತಿ ಸ್ಮಾಲ್ ಲೆಟರ್ಸ್ ಅಲ್ಲಿ ಅಪಾರ್ ಅಂತ ಟೈಪ್ ಮಾಡಿ. APAAR ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. APAAR ಇದೆ. ಓಕೆ, ಸೊ ಅಪಾರ್ ಅಂತಂದೇಳಿ ನೀವು ಅಲ್ಲಿ ಟೈಪ್ ಮಾಡ್ತೀರಾ. ಟೈಪ್ ಮಾಡಿದ ತಕ್ಷಣನೇ ಇಲ್ಲಿ ಟೈಪ್ ಮಾಡಿ ಏನಂತ ಕೊಡ್ತೀರಾ, ಎಂಟರ್ ಕೊಡ್ತೀರಾ. ಓಕೆ, ಟೈಪ್ ಮಾಡಿ ಸುಮ್ನೆ ಕೊಡೋದಲ್ಲ, ಎಂಟರ್ ಕೊಡ್ಬೇಕು. ಸೊ ಎಂಟರ್ ಆದ್ಮೇಲೆ ಈ ರೀತಿ ಕಾಣಿಸುತ್ತೆ. ಏನಿದು ಅಂತಂದ್ರೆ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್. ಓಕೆ, ABC. ಸೊ ದಿಸ್ ABC ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಈ ತರ ನಿಮಗೆ ಇಲ್ಲಿ ಕಾಣಿಸುತ್ತೆ. ಎಂಟರ್ ಕೊಟ್ಟಿದ ತಕ್ಷಣನೇ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅಂತ ಕಾಣಿಸುತ್ತೆ. ಇದನ್ನ ನೀವು ಕ್ಲಿಕ್ ಮಾಡಬೇಕು. ಇದನ್ನ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಏನ್ ಕಾಣಿಸುತ್ತೆ ಅಂತ ಅಂದ್ರೆ ಈ ರೀತಿ ಒಂದು ಅಪಾರ್ ID ಕ್ರಿಯೇಟ್ ಮಾಡುವಂತಹದ್ದು ಒಂದು ಇಂಟರ್ಫೇಸ್ ಕಾಣಿಸುತ್ತೆ. ಇದ್ರ ಮೇಲೆ ಮತ್ತೆ ನೀವು ಏನ್ ಮಾಡ್ತೀರಾ, ಕ್ಲಿಕ್ ಮಾಡ್ತೀರಾ. ಸೊ ಇದನ್ನ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ, ಯಾವಾಗ ಸೈನ್ ಇನ್ ಆಗಿ ನೀವು ಡಿಜಿಲಾಕರ್ ಅಲ್ಲಿ ಓಪನ್ ಮಾಡಿದ ತಕ್ಷಣನೇ ನಿಮ್ಮ ಆಧಾರ್ ಅಲ್ಲಿ ಏನು ಫೋಟೋ ಇರುತ್ತಲ್ಲ ಅದು ಇಲ್ಲಿ ಬರುತ್ತೆ. ಓಕೆ, ನಾನು ಇಲ್ಲಿ ನನ್ನ ಫೋಟೋ ಇದೆ ಅಂತ ಹೈಡ್ ಮಾಡಿದ್ದೀನಿ. ಸೊ ಇಲ್ಲಿ ನಿಮಗೆ ಫೋಟೋ, ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಇರುವಂತ ಫೋಟೋ ಬರುತ್ತೆ. ಆಮೇಲೆ ಆಧಾರ್ ಕಾರ್ಡ್ ಅಲ್ಲಿ ಫೋಟೋ ತೀರಾ ಹಳೇದು ಇಡ್ಬೇಡಿ. ತೀರಾ ಹಳೇದು ಇದ್ರೆ ನೀವು ಅಪ್ಡೇಟ್ ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಕೊಳ್ಳಿ. ಸರಿನಾ? ನೆಕ್ಸ್ಟ್ ಒಂದು 2 years ಬ್ಯಾಕ್ ಇಂದು ಫೋಟೋ ಇದ್ರೆ ನಡೆಯುತ್ತೆ. ತೀರಾ ಹಳೇದಿದ್ರೆ ನೀವು ಅಂತ ಗೊತ್ತೇ ಆಗೋದಿಲ್ಲ, ಕೆಲವೊಬ್ರು ಬಹಳ ಚೇಂಜ್ ಆಗಿರ್ತಾರೆ, ಗೊತ್ತೇ ಆಗೋದಿಲ್ಲ. ಸೊ ಹಂಗಾಗಿ ಆ ರೀತಿ ಮಾಡಕ್ ಹೋಗ್ಬಿಡಿ. ರೀಸೆಂಟ್ ಫೋಟೋನ ಅಪ್ಡೇಟ್ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಲ್ಲಿ. ಸರಿನಾ? ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ, ಅದನ್ನ ಓಪನ್ ಮಾಡ್ತೀರಾ. ಓಪನ್ ಮಾಡಿದ ತಕ್ಷಣ ಇಲ್ಲಿ ಎಲ್ಲ ಡೀಟೇಲ್ಸ್ ಬಂದ್ಬಿಡುತ್ತೆ. ಆಧಾರ್ ಕಾರ್ಡ್ ಅಲ್ಲಿ ಏನೇನ್ ಡೀಟೇಲ್ಸ್ ಇದೆ ಅಲ್ಲ, ನಿಮ್ ನೇಮು, ಡೇಟ್ ಆಫ್ ಬರ್ತ್, ಪೇರೆಂಟ್ ನೇಮು ಎಲ್ಲದನ್ನು ಬರುತ್ತೆ. ಹಂಗೆ ಸ್ವಲ್ಪ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿದ್ಮೇಲೆ ಕೆಳಗಡೆ ಏನ್ ಬರುತ್ತೆ ಅಂತ ಅಂದ್ರೆ ಇದು ವಾಟ್ ಇಸ್ ದಿಸ್, ಐಡೆಂಟಿಟಿ ವ್ಯಾಲ್ಯೂ, ಐಡೆಂಟಿಟಿ ಟೈಪ್ ಮತ್ತೆ ಅಡ್ಮಿಷನ್ ಇಯರ್. ಓಕೆ, ಸೊ ಇದಿಷ್ಟು ಬರುತ್ತೆ. ಸೊ ಇಲ್ಲಿ ಬಂದಾಗ ನೀವು ಏನ್ ಮಾಡ್ತೀರಾ ಅಂತ ಅಂದ್ರೆ ಐಡೆಂಟಿಟಿ ವ್ಯಾಲ್ಯೂ ಏನ್ ಕೊಡ್ಬೇಕು ಅಂತ ಕೇಳಿದ್ರೆ, ಸೊ ಐಡೆಂಟಿಟಿ ವ್ಯಾಲ್ಯೂ ಏನ್ ಕೊಡ್ತೀರಾ ಅಂತ ಅಂದ್ರೆ ಅದಕ್ಕಿಂತ ಮುಂಚೆ ಐಡೆಂಟಿಟಿ ವ್ಯಾಲ್ಯೂಕ್ಕಿಂತ ಮುಂಚೆ ಐಡೆಂಟಿಟಿ ಟೈಪ್ ಅಂತ ಇದೆ ಅಲ್ಲ, ಸೊ ಅಲ್ಲಿ ಕಾಣಿಸಿದ್ರೆ ಐಡೆಂಟಿಟಿ ಟೈಪ್, ಅದರಲ್ಲಿ ನೀವು ಏನಂತ ಕೊಡಿ, ರಿಜಿಸ್ಟ್ರೇಷನ್ ನಂಬರ್ ಅಂತ ಕೊಡಿ. ಸೊ ನೀವು ಡ್ರಾಪ್ಔಟ್ ಸ್ಟೂಡೆಂಟ್ ಆಗಿರೋದ್ರಿಂದ ನಿಮಗೆ ಸೆಕೆಂಡ್ ಇಯರ್ ಮಾರ್ಕ್ಸ್ ಕಾರ್ಡ್ ಇರುತ್ತೆ. ಓಕೆ, ಸೊ ಸೆಕೆಂಡ್ ಇಯರ್ ಮಾರ್ಕ್ಸ್ ಕಾರ್ಡ್ ಅನ್ನ ಡೀಟೇಲ್ಸ್ ಆದ್ರೂ ಹಾಕ್ಬೋದು, 10th ಡೀಟೇಲ್ಸ್ ಆದ್ರೂ ಹಾಕ್ಬೋದು. ನಾನಿಲ್ಲಿ ಸೆಕೆಂಡ್ ಇಯರ್ ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ, ನೀವು ಯಾವ್ದಾದ್ರು ಹಾಕ್ಬೋದು. ಸರಿನಾ? ಸೊ ನಾನು ರಿಜಿಸ್ಟ್ರೇಷನ್ ನಂಬರ್ ಅಂತ ಕೊಟ್ಟಿದ್ದೀನಿ, ಯಾವ್ದು ಐಡೆಂಟಿಟಿ ಟೈಪ್ ಅಲ್ಲಿ. ಅದರಲ್ಲಿ 3-4 ಆಪ್ಷನ್ ತೋರಿಸುತ್ತೆ, ರೋಲ್ ನಂಬರ, ರಿಜಿಸ್ಟ್ರೇಷನ್ ನಂಬರ ಅಂತ ತೋರಿಸುತ್ತೆ. ನೀವು ಏನಂತ ಕ್ಲಿಕ್ ಮಾಡ್ತೀರಾ, ರಿಜಿಸ್ಟ್ರೇಷನ್ ನಂಬರ್ ಅಂತ ಕ್ಲಿಕ್ ಮಾಡ್ತೀರಾ. ಸೊ ರಿಜಿಸ್ಟ್ರೇಷನ್ ನಂಬರ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಐಡೆಂಟಿಟಿ ವ್ಯಾಲ್ಯೂ ಅಂತ ಕಾಣಿಸ್ತಿದೆ ಅಲ್ಲ, ಅಲ್ಲಿ ನೀವು ಏನ್ ಮಾಡ್ಬೇಕು ಅಂತ ಅಂದ್ರೆ ನಿಮ್ಮ 12th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನು ರಿಜಿಸ್ಟರ್ ನಂಬರ್ ಇರುತ್ತಲ್ಲ ಅದನ್ನ ಎಂಟರ್ ಮಾಡ್ತೀರಾ. ನಿಮ್ಮ ರಿಜಿಸ್ಟರ್ ನಂಬರ್ ಎಂಟರ್ ಮಾಡಿದ್ಮೇಲೆ ಅಡ್ಮಿಷನ್ ಇಯರ್ ಅಂತ ಬರುತ್ತೆ. ಇಲ್ಲಿ ಅಡ್ಮಿಷನ್ ಇಯರ್ ಅಲ್ಲಿ ಏನಂತ ಕೊಡ್ತೀರಾ, ಯಾವ ಇಯರ್ ಅಲ್ಲಿ ನೀವು ಫಸ್ಟ್ PUC ಅಡ್ಮಿಷನ್ ಆಗಿದ್ರಿ ಆ ಇಯರ್ ನ ಅಲ್ಲಿ ಹಾಕ್ತೀರಾ. ಓಕೆ, ಸೊ ಯಾವ್ದು ಫಸ್ಟ್ ಇಯರ್ PUC ಗೆ ಬಂದಿರೋಂತ ಇಯರ್ ನ ಅಲ್ಲಿ ಎಂಟರ್ ಮಾಡ್ತೀರಾ. ನೆಕ್ಸ್ಟ್ ಐ ಆಮ್ ಅ ಸ್ಟೂಡೆಂಟ್ ಎಟ್ ಅಂತ ಕಾಣಿಸ್ತಾ ಇದೆ. ಐ ಆಮ್ ಅ ಸ್ಟೂಡೆಂಟ್ ಎಟ್ ಅಂತ ಇದೆ ಅಲ್ಲ, ಅಲ್ಲಿ ನೀವು ಏನ್ ಮಾಡ್ಬೇಕು ಅಂತ ಅಂದ್ರೆ ಕ್ಲಿಕ್ ಮಾಡಿ. ಇಲ್ಲಿ ಕಾಣ್ತಾ ಇದೆಯಲ್ಲ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಶನ್ ಅಂತ ನಾನು ಇಲ್ಲಿ ಹಾಕಿದ್ದೀನಲ್ಲ, ಇದನ್ನ ನೀವು ಕ್ಲಿಕ್ ಮಾಡ್ತೀರಾ. ಓಕೆ, ಅಂದ್ರೆ ಟೈಪ್ ಮಾಡ್ತೀರಾ. ಟೈಪ್ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಅಂತ ಹಾಕ್ತಿದ್ದಂಗೆನೆ ಏನ್ ಬರುತ್ತೆ ಅಂತ ಅಂದ್ರೆ ಎಜುಕೇಶನ್ ಕರ್ನಾಟಕ ಅಂತಂದೇಳಿ ಅಲ್ಲಿ ಕಾಣಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಾ, ಅದು ತಗೊಳುತ್ತೆ. ತಗೊಂಡ್ಮೇಲೆ ಏನ್ ಮಾಡ್ತೀರಾ, ಗೆಟ್ ಡಾಕ್ಯುಮೆಂಟ್ ಅಂತ ಕೊಡ್ತೀರಾ. ಸರಿನಾ? ಸೊ ಗೆಟ್ ಡಾಕ್ಯುಮೆಂಟ್ ಅಂತ ಕೊಟ್ಮೇಲೆ ನಿಮಗೆ ಈ ರೀತಿ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಯುವರ್ ಯಾವುದು ಅಪಾರ್ ID. ಓಕೆ, ಸೊ ಅಪಾರ್ ID ಕ್ರಿಯೇಟ್ ಆಗಿರುತ್ತೆ. ಇಲ್ಲಿ ನಿಮಗೆ ನಿಮ್ಮ
ಆಧಾರ್ ಕಾರ್ಡ್ ಅಲ್ಲಿ ಇರುವಂತ ಫೋಟೋನೇ ಇಲ್ಲಿನೂ ಕೂಡ ಬರುತ್ತೆ, ನೇಮ್ ಬರುತ್ತೆ, ಡೇಟ್ ಆಫ್ ಬರ್ತ್ ಬರುತ್ತೆ, ಜೆಂಡರ್, ಆಮೇಲೆ ID ಬರುತ್ತೆ. ಇದಿಷ್ಟು ಬಂದಿರುತ್ತೆ. ನೀವು ಅದನ್ನ ಇಟ್ಕೋಬೇಕು. ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಇದೆಲ್ಲ, ಡೌನ್ಲೋಡ್ ಮಾಡ್ಕೊಳ್ಳಿ. ಅವಾಗ ನಿಮ್ಮ ಮೊಬೈಲ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಡೌನ್ಲೋಡ್ ಆಗಿರುತ್ತೆ. ಸರಿನಾ? ಸೊ ಇದಿಷ್ಟು ಸ್ಟೆಪ್ಸ್ ನೀವು ಫಾಲೋ ಮಾಡಿದ್ರೆ ನಿಮ್ಮ ಅಪಾರ್ ಐಡಿನ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಗೊತ್ತಾಯ್ತು? ಸೊ ದೀಸ್ ಆರ್ ದ ಸ್ಟೆಪ್ಸ್, these are the simple steps you can create your ಅಪಾರ್ ಐಡಿ from your mobile or from laptop. ಮನೇಲಿ ಕುತ್ಕೊಂಡು ಕ್ರಿಯೇಟ್ ಮಾಡ್ಕೋಬಹುದು. ಓನ್ಲಿ ಇಫ್ ಯು ಆರ್ ಅಬೌವ್ 18 ಡ್ರಾಪರ್ ಸ್ಟೂಡೆಂಟ್ಸ್ ಇದ್ರೆ ನೀವು ಈ ಸ್ಟೆಪ್ಸ್ ನ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ಕೊಳ್ಳಿ. ಯಾರು ಸ್ಟೂಡೆಂಟ್ ಇನ್ನು ಓದ್ತಾ ಇದ್ದೀರಾ ಅವರು ನಿಮ್ಮ ಕಾಲೇಜಲ್ಲಿ ಒಂದ್ಸರಿ ಕೇಳ್ಬಿಟ್ಟು ಅವರು ಅಲೋ ಮಾಡಿದ್ರೆ ನೀವು ಕ್ರಿಯೇಟ್ ನ ಮಾಡ್ಕೊಳ್ಳಿ. ಓಕೆ, ಸೊ ನೀಟ್ ಬಗ್ಗೆ ಮತ್ತೆ KCET ಹಾಗೆ ಬೋರ್ಡ್ಸ್ ಬಗ್ಗೆ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್ and share this with your friends. Okay, so meet you in the next video. Bye bye.